ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಫಸ್ಟು ರಿವ್ಯೂ ಮಾಡ್ತೀನಿ, ಆಮೇಲೆ ಪ್ರಿವ್ಯೂ ವಿಡಿಯೋ ಮಾಡ್ತೀನಿ. ರಿವ್ಯೂ ವಿಚಾರದಲ್ಲಿ ನೋಡೋದಾದ್ರೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಅವರು ಸೋತರು. ಇಂಡಿಯಾದವರು ಒಟ್ನಲ್ಲಿ ಎಲ್ಲ ಮ್ಯಾಚ್ನ ಸೋತರು ಅಂತ ನನಗೇನು ಅನ್ನಿಸ್ತು. ಯಾಕೆಂದರೆ ಇವರು ಟಾಸ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಡೌನ್ಫಾಲ್ ಆದರು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ನ್ಯೂಜಿಲೆಂಡ್ ಬ್ಯಾಟಿಂಗ್ ಕಡೆ ನೋಡೋದ್ರಲ್ಲಿ ಡಾರ್ವಿನ್ ಮಿಚೆಲ್, ಫಿಲಿಪ್ಸ್ ತುಂಬ ಚೆನ್ನಾಗಿ ಆಡಿದ್ರು. ಒಟ್ನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದನೇ 337 ಕಳೆಯೋಕ್ಕಾಯಿತು. ಒಟ್ನಲ್ಲಿ ಡಾರ್ವಿನ್ ಮಿಚೆಲ್ ಒಟ್ನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ತುಂಬ ನೆಕ್ಸ್ಟ್ ಲೆವೆಲ್ ಹೋಯ್ತು ಅನ್ಬೋದು. ಯಾಕೆಂದರೆ ಇಲ್ಲಿ ಪವರ್ ಪ್ಲೇಲಿ ಮಿನಿಮಮ್ 3 ವಿಕೆಟ್ ತೆಗೆದ್ರು. ಪವರ್ ಪ್ಲೇ ಹಾಗೂ ಮೂಮೆಂಟ್ಗಳಲ್ಲಿ ವಿಕೆಟ್ ತೆಗೆದ್ರು. ಇವರು ಎಲ್ಲ ಕ್ಯಾಚ್ಗಳನ್ನ ಮಿಸ್ ಮಾಡಿದ್ರು. ಸಿಕ್ಕಾಪಟ್ಟೆ ಫೀಲ್ಡಿಂಗ್ಗಳು ತುಂಬ ಚೆನ್ನಾಗಿದ್ರು. ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಅಂತ ನನಗೇನೋ ಅನ್ನಿಸ್ತು. ಮೇನು ಇಲ್ಲಿ ಫಿಲಿಪ್ಸ್ ಮತ್ತು ಮಿಚೆಲ್ ಒಂದೊಳ್ಳೆ ಮಿನಿಮಮ್ 150 ಪಾರ್ಟ್ನರ್ಶಿಪ್ ಇವ್ರು ಮಾಡವ್ರೆ. ಒಟ್ಟಿನಲ್ಲಿ ಇವರಿಬ್ಬರು ವಿಚಾರದಲ್ಲಿ ತುಂಬ ಚೆನ್ನಾಗಿ ಒಂಚೂರು ನಿಗಾ ವಹಿಸ್ಬೇಕಿತ್ತು ಇಂಡಿಯಾ ಬೌಲಿಂಗ್. ಯಾಕೆಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಅಂತ ನನಗೇನು ಅನ್ನಿಸ್ತು. ಮೇನು ಇಲ್ಲಿ 20 ಓವರ್ ತನಕ ವಿಕೆಟ್ಗಳು ಔಟ್ ಆಯ್ತಾನೆ ಇದ್ರು ಹೊರತು ಇಲ್ಲಿ 20 ಓವರ್ ಆದಮೇಲೆ 30ನೇ ಓವರ್ಗೂ ಇವರಿಬ್ಬರು ತುಂಬ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಫಿಲಿಪ್ಸ್ ಅವ್ರಿಗೂ ಮತ್ತು ಇಲ್ಲಿ ಡಾರ್ವಿನ್ ಮಿಚೆಲ್ಸ್ಗೆ ಕ್ರೆಡಿಟ್ ಕೊಡಲೇಬೇಕು. ಇವರಿಬ್ರು ಏನಾರು ಔಟ್ ಆಗಿದ್ದರೆ ಈ ಮ್ಯಾಚಿಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರ್ತಿತ್ತು. ಒಟ್ಟಿನಲ್ಲಿ ಇವರಿಬ್ಬರಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದ್ದು. ಇಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದ್ರೆ ಇಲ್ಲಿ ಮೇನು ಇವರು ತಪ್ಪು ಮಾಡೋದು ಏನಂದರೆ ಹರ್ಷದೀಪ್ ಸಿಂಗ್ನ ಒಂದು ಮ್ಯಾಚಲ್ಲಿ ಆಡಿಸ್ಬಿಟ್ಟು ಹೆಂಗಪ್ಪ ಆಡಿಸ್ತಾರೆ ಅನ್ನೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಇವರು ಆದರೂ ಒಂದೇ ಮ್ಯಾಚ್ ಕೊಡ್ತಾರೆ. ಮೇನು ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅಂತ ಹೇಳ್ಕೊಳ್ಳೋ ಬೌಲಿಂಗಲ್ಲೂ ಮಾಡಲಿಲ್ಲ, ಬ್ಯಾಟಿಂಗಲ್ಲೂ ಅಂತ ಹೇಳ್ಕೊಳ್ಳೋರು ನೋಡಿ ಹೊಡಿಲಿಲ್ಲ. ಒಟ್ಟಿನಲ್ಲಿ ಮೇನು ಇಲ್ಲಿ ಮೊಹಮ್ಮದ್ ಸಿರಾಜ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇಲ್ಲಿ ಹರ್ಷಿತ್ ರಾಣಾ ತುಂಬ ಚೆನ್ನಾಗಿ ರನ್ನ ಹೊಡೆಸ್ಕೊಂಡ್ರು. ಮಿನಿಮಮ್ 90 ರನ್ನೇ ಹೊಡೆಸ್ಕೊಂಡ್ರು. ಇಲ್ಲಿ ಹರ್ಷಿತ್ ರಾಣಾ ಕುಣಿಸ್ಬಿಟ್ಟು ಬೇರೆಯವ್ರನ್ನ ಹಾಕಿಸ್ಕೊಂಡಿದ್ರೆ ಟೀಮ್ ಗೆಲ್ತಿತ್ತು ಅಂದರೆ ಹೌದು ಗೆಲ್ತಿತ್ತು. ಇವರು ಹರ್ಷಿತ್ ರಾಣಾನ ಬ್ಯಾಟ್ಸ್ಮನ್ನಾಗಿ ನೋಡ್ತಾರೆ ಹೊರತು ಬೌಲಿಂಗ್ ಅಂತೂ ನೋಡ್ತಾನೆ ಇಲ್ಲ ಅಂತ ನನಗೇನು ಅನ್ನಿಸ್ತು. ಇಲ್ಲಿ ಮೇನು ಹರ್ಷದೀಪ್ ಸಿಂಗ್ನ ಮೇನ್ ಬೌಲರಾಗಿ ಇವರು ಯೂಸೇ ಮಾಡ್ಕೋತಿಲ್ಲ. ರವೀಂದ್ರ ಜಡೇಜನೂ ಅಷ್ಟೇ ಎಂಥ ಗೇಮ್ ಚೇಂಜರ್ ಓವರ್ಗಳನ್ನ ಮಾಡ್ತಿಲ್ಲ. ಇಲ್ಲಿ ಕುಲ್ದೀಪ್ ಯಾದವ್ ಅವರು ಗೇಮ್ ಚೇಂಜಿಂಗ್ ಓವರ್ಗಳನ್ನ ಮಾಡ್ತಿದ್ರು. ಇವರು ಅಂತ ಹೇಳ್ಕೊಳ್ಳೋ ಗೇಮ್ ಚೇಂಜಿಂಗ್ ಓವರ್ಗಳನ್ನ ಮಾಡ್ತಿಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾದವರು ಬೌಲಿಂಗ್ ಚೇಂಜು ಒಂಚೂರು ಬ್ಯಾಟಿಂಗ್ ಚೇಂಜ್ ಮಾಡ್ಕೋಬೇಕು ಅಂತ ನನಗೇನು ಅನ್ನಿಸ್ತಿದೆ. ಇವ್ರ ಟೀಮ್ಗಳಲ್ಲಿ ಚೆನ್ನಾಗಿರೋರನ್ನ ಆಡಿಸ್ಬೇಕು. ಇವರು ಎಕ್ಸ್ಪೀರಿಯನ್ಸ್ನ ಆಡಿಸ್ದೆ ಸಿಕ್ಕಾಪಟ್ಟೆ ಡೌನ್ಫಾಲ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಸೀರೀಸ್ನ ಕೈವಶ ಮಾಡಿಕೊಂಡ್ರು ಗುರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡೋಕ್ಕೆ ಹೋಗಿ ಬ್ಯಾಟಿಂಗಲ್ಲಿ ನ್ಯೂಜಿಲ್ಯಾಂಡ್ ಅವರು ತುಂಬ ಚೆನ್ನಾಗಿ ಟಕ್ಕರ್ ಕೊಟ್ಟರು. ಒಟ್ಟಿನಲ್ಲಿ ಇವರು ಫಸ್ಟ್ ಮ್ಯಾಚ್ನ ಗೆಲ್ಲೋದು ಸ್ವಲ್ಪ ಕಡಿಮೆ ಇತ್ತು. ಈ ಮ್ಯಾಚ್ನ ಫಸ್ಟ್ ಸೀರೀಸ್ ಕೈವಶ ಮಾಡಿಕೊಂಡ್ರು. ಸೊ ನ್ಯೂಜಿಲ್ಯಾಂಡ್ ಅವರು ಇಂಡಿಯಾ ಇನ್ನು 337ನ ಚೇಸ್ ಮಾಡೋಕ್ಕೆ ಬಂದವರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಇಲ್ಲಿ ಶುಭ್ಮನ್ ಗಿಲ್ ಬೇಗನೆ ಔಟ್ ಆದರು. ರೋಹಿತ್ ಶರ್ಮಾ ಅಷ್ಟೇ ಬೇಗನೆ ಔಟ್ ಆದರು. ಮೇನು ಇಲ್ಲಿ ವಿರಾಟ್ ಕೊಹ್ಲಿ ಲಾಸ್ಟ್ವರೆಗೂ ನಿಂತ್ಕೊಂಡು ಒಂದು ಲೆವೆಲ್ಗೆ 200 ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಶ್ರೇಯಸ್ ಅಯ್ಯರು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡೋಕ್ಕೆ ಹೋಗಿ ಬೇಗನೆ ಔಟ್ ಆದರು. ರಾಹುಲ್ ಅವರು ಔಟ್ ಆದರು. ಮೇನು ಇಲ್ಲಿ ರೆಡ್ಡಿ ಅವರು 57 ಬಾಲ್ಗೆ 53 ರನ್ ಹೊಡೆದ್ರು. ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಹರ್ಷಿತ್ ರಾಣಾಗೆ ಕ್ರೆಡಿಟ್ ಕೊಡಬೇಕು. 63 ಬಾಲ್ಗೆ 52 ರನ್ ಹೊಡೆದ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ದೆ ಇಲ್ಲಿ ವಿರಾಟ್ ಕೊಹ್ಲಿ ರಾಣಾ. ಒಟ್ಟಿನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ಕೊನೆಯವ್ರಿಗೆ ಇರ್ತಿತ್ತು ಅಂದರೆ ಇದ್ರೂ ಒಂಚೂರು ಗೆಲ್ಲಕ್ಕೆ ಕಷ್ಟ ಐತೆ. ಯಾಕೆಂದರೆ ಇವರಿಬ್ರು ಔಟ್ ಆಗ್ಬಿಟ್ರೆ ಒಟ್ಟಿನಲ್ಲಿ ಅಂಥ ಕೆಳಗಡೆ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇರ್ತಿರ್ಲಿಲ್ಲ. ಅದರಿಂದನೇ ಒಂಚೂರು ಡೌನ್ಫಾಲ್ ಆಯಿತು. ಒಟ್ಟಿನಲ್ಲಿ ಇಂಡಿಯಾದಲ್ಲಿ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಅಟ್ಲೀಸ್ಟ್ ಒಬ್ಬರಾರು ನಿಲ್ಲಬೇಕಿತ್ತು. ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಅವರು ನಿಂತಿದ್ದೀರಿ ಏನೋ ಆಯ್ತಿರ್ಲಿಲ್ಲ. ವಿರಾಟ್ ಕೊಹ್ಲಿ ಒಟ್ಟಿನಲ್ಲಿ ಬ್ಯಾಟಿಂಗಲ್ಲಿ ಚೆಚ್ಚಿ ಕೆಡಿದ್ರು. ಅವರಿಬ್ಬರೇ ಏನು ಆಡ್ತಾರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನು ಪವರ್ ಪ್ಲೇಯಲ್ಲೇ ರೋಹಿತ್ ಶರ್ಮಾ ಬೇಗನೆ ಔಟ್ ಆದರು. ಅವರಿಂದ ಶುಭ್ಮನ್ ಗಿಲ್ ಔಟ್ ಆದರು. ಅವರಿಂದ ಶ್ರೇಯಸ್ ಅಯ್ಯರ್ ಔಟ್ ಆದರು. ಅವರಿಂದ ರಾಹುಲ್ ಅವರು ಔಟ್ ಆದರು. ಅವರಿಂದ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿನ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ, ಹರ್ಷಿತ್ ರಾಣಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆದ್ರೂ ಮ್ಯಾಚ್ ಅಂತೂ ಗೆಲ್ಸೋಕ್ಕಾಗಲ್ಲ. ಒಟ್ಟಿನಲ್ಲಿ ಇಲ್ಲಿ ಮೇನ್ ಗುರು ಇಲ್ಲಿ ನ್ಯೂಜಿಲ್ಯಾಂಡ್ ಅವರು ಒಂದು ದೊಡ್ಡ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಬಂದಿದ್ರು. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದ್ದು. ಎಲ್ಲಿ 20 ಓವರ್ ತನಕ ವಿಕೆಟ್ ಬಿದ್ದಿದ್ರು, ಕೊನೆ ಲಾಸ್ಟ್ 10 ಓವರ್ 20 ಓವರ್ ವಿಕೆಟೇ ಬಿದ್ದಿಲ್ಲ. ಅದೇ ಟರ್ನ್ ಓವರ್ ಆಯಿತು ನ್ಯೂಜಿಲ್ಯಾಂಡ್ಗೆ. ಆದ್ದರಿಂದ ಇಂಡಿಯಾದವರು ಇಲ್ಲಿ ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾದವರು ಬೌಲಿಂಗು ಒಂಚೂರು ತೀರಾ ವರ್ಸ್ಟಾಗಿ ಹೊಡೆಸ್ಕೊಂಡ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾದಲ್ಲಿ
ನೆಕ್ಸ್ಟ್ ಲೆವೆಲ್ ಆಟ ಆಡೋಕೆ ಹೋಗಿ ಇಲ್ಲಿ ಶ್ರೇಯಸ್ ಅಯ್ಯರ್ ರಾಹುಲ್ ಇವರಿಬ್ಬರಲ್ಲಿ ಒಬ್ಬರಾದ್ರು ಕ್ಲಿಕ್ ಆಗಿದ್ರೆ ಮ್ಯಾಚಿಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಇವರಿಬ್ಬರು ಕ್ಲಿಕ್ ಆಗಲಿಲ್ಲ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಲಿಕ್ ಆದರೂ ಮ್ಯಾಚ್ ಗೆಲ್ಸಕ್ಕಂತ ಆಗಲಿಲ್ಲ. ಲಾಸ್ಟರು ನಿಂತ್ಕೊಂಡು ಹೋರಾಟ ಕೊಟ್ಟರು ಇವರು ಗೆಲ್ಲೋ ಚಾನ್ಸಸ್ ಕಡಿಮೆ ಇತ್ತು. ಯಾಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಬಾಲ್ ಖಾಲಿಯಾಗಿತ್ತು. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಯಿತು. ಒಟ್ಟಿನಲ್ಲಿ ಇಲ್ಲಿ 16 ಓವರ್ಗೆ 12 ರನ್ ಹೊಡೆದ್ರೆ ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಬಾಲ್ ಡಿಫ್ರೆನ್ಸ್ ಆಗಲಿ ರವೀಂದ್ರ ಜಡೇಜಾ ಏನೋ ಆಡ್ತಾನೆ ಇಲ್ಲ ಅಂತ ನನಗೇನು ಅನಿಸ್ತಿದೆ. ಏಕೆಂದರೆ ಬೌಲಿಂಗಲ್ಲೂ ಕಾಂಟ್ರವರ್ಷನ್ ಇಲ್ಲ, ಈ ಕಡೆ ಬ್ಯಾಟಿಂಗಲ್ಲೂ ಕಾಂಟ್ರವರ್ಷನ್ ಇಲ್ಲ. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದ್ದು. ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿನ ಹಾಕ್ಸ್ಕೊಳ್ಳೋದು ಯಾರು ಇವರು ಬೇರೆಯವ್ರನ್ನ ಕೊಟ್ಟಿದ್ರೆ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಇಲ್ಲಿ ಹರ್ಷಿತ್ ರಾಣಾ ಬ್ಯಾಟಿಂಗ್ ಕಡೆ ನೋಡ್ತಿದ್ದಾರೆ, ಆದರೆ ಬೌಲಿಂಗಲ್ಲಿ ಏನೂ ಆಡಿಸ್ತಿಲ್ಲ. ಒಳ್ಳೆ ಪವರ್ ಪ್ಲೇ ವಿಕೆಟ್ ತೆಗೆದ್ರು. ಇಲ್ಲಿ ಸಿಕ್ಕಾಪಟ್ಟೆ ಮಿಡಲ್ ಓವರ್ಗಳಾಗಲಿ ಮಧ್ಯೆ ಲಾಸ್ಟ್ ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ಹರ್ಷಿತ್ ರಾಣಾ ಹೊಡೆಸ್ಕೋತಿದ್ದಾರೆ ಅಂತ ನನಗೇನು ಅನಿಸ್ತಿದೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಇಲ್ಲಿ ತುಂಬ ಚೆನ್ನಾಗಿ ಲಾಸ್ಟ್ ಓವರ್ ನಿಂತ್ಕೊಂಡು ಮ್ಯಾಚ್ನ ಟರ್ನ್ ಓವರ್ ಮಾಡಿದ್ರು ಹೊರತು ಒಟ್ಟಿನಲ್ಲಿ ಮ್ಯಾಚ್ನ ಗೆಲ್ಲಕ್ಕಂತೂ ಇವ್ರು ಆಯ್ತಿರ್ಲಿಲ್ಲ. ಯಾಕೆಂದರೆ ಇಲ್ಲಿ 307 ಸಿಕ್ಕಾಪಟ್ಟೆ ದೊಡ್ಡ ಮೊತ್ತನೇ ಆಗಿತ್ತು. ಒಟ್ಟಿನಲ್ಲಿ 41 ರನ್ಗಳ ಭರ್ಜರಿ ಜಯ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಸೀರೀಸ್ನ ಕೈವಶ ಮಾಡಿಕೊಂಡ್ರು ಗುರು. ಒಟ್ಟಿನಲ್ಲಿ ಹೇಳೋದಾದರೆ 3 ಮ್ಯಾಚಲ್ಲಿ ಇಂಡಿಯಾದವರು 1 ಮ್ಯಾಚ್ ಗೆದ್ದು ನ್ಯೂಜಿಲೆಂಡ್ ಅವರು 2 ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಸೀರೀಸ್ನ ಕೈವಶ ಮಾಡಿಕೊಂಡ್ರು. ವಿರಾಟ್ ಕೊಹ್ಲಿ 100 ಹೊಡೆದ್ರು ಮ್ಯಾಚ್ ಗೆಲ್ಸೋಕ್ಕಾಗಲಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಯಾರು ಬ್ಯಾಟ್ಸ್ಮನ್ಗಳು ಬೇಗನೆ ಔಟ್ ಆದರು. ಇಲ್ಲಿ ಹರ್ಷಿತ್ ರಾಣಾ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇಲ್ಲ. ಟುಕು ಆಟ ಆಡಿ ಇಲ್ಲಿ 4 4 4 6 ಹೊಡೆದ್ರು ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ನಿತೀಶ್ ಕುಮಾರ್ ರೆಡ್ಡಿಗೆ ಕೊಡೋ ಚಾನ್ಸ್ ಬೇರೆಯವ್ರಿಗೆ ಕೊಟ್ಟಿದ್ರೆ ಗೆಲ್ತಿದ್ರೇನೋ ಅಂತ ನನಗೇನು ಅನ್ನಿಸ್ತು. ನಿತೇಶ್ ಶರ್ಮಾಗೆ ಕೊಡ್ಬೋದಿತ್ತು, ಇವರು ಕೊಡಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾದವರು ಸೋತ್ರು ಗುಡು. ನ್ಯೂಜಿಲೆಂಡ್ ಅವರು ಗೆದ್ದರು. ಒಟ್ಟಿನಲ್ಲಿ ಸಿಗುವ ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋದಲ್ಲಿ. ಪ್ರಿವ್ಯೂ ವಿಚಾರದಲ್ಲಿ ನೋಡಿದ್ರೆ ಇಲ್ಲಿ ಮಿನಿಮಮ್ 5 T20 ಆಡಿಸ್ತಾರೆ ಓಡಿಯಾಗಿ ನ್ಯೂಜಿಲೆಂಡ್ ಅವರು ಇಂಡಿಯಾ. ಒಟ್ಟಿನಲ್ಲಿ ಮೇನ್ ಗುರು ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಅಂದಾಗ ಸಿಕ್ಕಾಪಟ್ಟೆ ಪಾಸಿಬಲ್ ಇದೆ. ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಮಹಾರಾಷ್ಟ್ರ ಗ್ರೌಂಡಲ್ಲಿ ನಡೆಯುತ್ತೆ. ಒಟ್ಟಿನಲ್ಲಿ ಮಹಾರಾಷ್ಟ್ರ ಗ್ರೌಂಡ್ ಅಂದಾಗ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಗ್ರೌಂಡ್ ಅಂತೂ. ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಗೆಲ್ಲೋ ಚಾನ್ಸಸ್ ಒಂಚೂರು ಜಾಸ್ತಿ ಇದೆ, ಗೆಲ್ಲೋ ಚಾನ್ಸಸ್ ಕಡಿಮೆ ಇದೆ ಅನ್ನೋದಕ್ಕಿಂತ ಇಲ್ಲಿ ರಿಪೋರ್ಟು ಅಂತ ಹೇಳ್ಕೊಳ್ಳೋ ರಿಪೋರ್ಟ್ ಇಲ್ಲ. ಮಿನಿಮಮ್ ಇಲ್ಲಿ 10 ಮ್ಯಾಚ್ನ ಆಡೋರು ಇಂಡಿಯಾದವರು 10ರಲ್ಲಿ ಒಂಚೂರು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನನಗೆ ಇದೆ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇಂಡಿಯಾದವರು ತೊಗೋಬೇಕು. ಒಟ್ಟಿನಲ್ಲಿ ಮೇನು ಇಲ್ಲಿ ಸೂರ್ಯಕುಮಾರ್ ಯಾದವ್ ಆಗಲಿ ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನನಗೇನು ಅನಿಸ್ತಿದೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170 ಇಲ್ಲ 190 ಹೊಡಿಲೇಬೇಕು. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ಗಳು ನಡೆದಿರೋದು ಮಿನಿಮಮ್ 180 ಹೊಡೆದ್ರೆ ಒಂಚೂರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಂಚೂರು 165 150 ಹೊಡೆದ್ರು ಒಂಚೂರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಆವ್ರೇಜು ಮಿನಿಮಮ್ 163 ಹೊಡಿಲೇಬೇಕು. 163ಗಿಂತ ಕಡಿಮೆ ಹೊಡೆದ್ರೆ ಮ್ಯಾಚ್ ಸಿಕ್ಕಾಪಟ್ಟೆ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆಲ್ಲೇಬೇಕು. ಮಿನಿಮಮ್ 5 ಮ್ಯಾಚಲ್ಲಿ ಮಿನಿಮಮ್ 3 ಮ್ಯಾಚಾದ್ರು ಗೆಲ್ಲೇಬೇಕು ಗುರು. ಒಟ್ಟಿನಲ್ಲಿ ಇನ್ನು ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ನ್ಯೂಜಿಲೆಂಡ್ ಫಸ್ಟ್ ಮ್ಯಾಚಲ್ಲಿ ಒಟ್ಟಿನಲ್ಲಿ ಟೋಟಲಾಗಿ ನೋಡೋದಾದ್ರೆ ಇಲ್ಲಿ ಅಭಿಷೇಕ್ ಶರ್ಮಾ, ಒಟ್ಟಿನಲ್ಲಿ ಇಶಾನ್ ಕಿಶನ್ ಆಡಿಸ್ತಾರೆ. 3ನೇ ಬ್ಯಾಟ್ಸ್ಮನ್ ಆಗಿ ಸಂಜು ಸ್ಯಾಮ್ಸನ್ ಇರ್ತಾರೆ. ಒಟ್ಟಿನಲ್ಲಿ ಇವರಿಬ್ಬರು ವಿಕೆಟ್ ಕೀಪರಲ್ಲಿ ಒಬ್ಬರನ್ನು ಮಾತ್ರ ಆಡಿಸೋದು ಅಂತ ನನಗೇನು ಅನ್ನಿಸ್ತಿದೆ. ಈ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಅವರೇ ಇರ್ತಾರೆ. ಇಲ್ಲಿ ಶ್ರೇಯಸ್ ಅಯ್ಯರ್, ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ, ಅಕ್ಷಯ್ ಪಟೇಲ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಹರ್ಷ ಸಿಂಗು, ಒಟ್ಟಿನಲ್ಲಿ ಹರ್ಷಿತ್ ರಾಣಾ ಇರ್ತಾರೆ. ಹರ್ಷಿತ್ ರಾಣಾ ಇಲ್ಲಾಂದರೆ ನನ್ನ ಪ್ರಕಾರ ಇಲ್ಲಿ ಪ್ರಸಿದ್ಧ ಕೃಷ್ಣನ ಆಡಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇಂಡಿಯಾದವರು ಒಂಚೂರು ಟೀಮ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಗುರು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಬೇಕು. ಹೋದ ಮ್ಯಾಚಲ್ಲೂ ಅಂತ ಹೇಳ್ಕೊಳ್ಳೋರು ನೋಡಿಲ್ಲ, ಈ ಮ್ಯಾಚಲ್ಲೂ ಅಟ್ಲೀಸ್ಟ್ ರನ್ ಹೊಡಿಲೇಬೇಕು. ಒಟ್ಟಿನಲ್ಲಿ ಇಂಡಿಯಾ ಟೋಟಲಾಗಿ ಇಷ್ಟು ಜನ ಇರ್ತಾರೆ. ಒಟ್ಟಿನಲ್ಲಿ ಮೇನ್ ವಿಕೆಟ್ ಕೀಪರ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಇಶಾನ್ ಕಿಶನ್ ಹಾಕ್ಸ್ಕೊಳ್ಳೋದ ಇಲ್ಲ ಸೂರ್ಯಕುಮಾರ್ ಯಾದವ್ನ ಸಂಜು ಸ್ಯಾಮ್ಸನ್ನ ಆಡ್ಸೋದಂದ್ರೆ ನನ್ನ ಪ್ರಕಾರ ಇಲ್ಲಿ ಇಶಾನ್ ಕಿಶನ್ಗೆ ಮಿನಿಮಮ್ ಚಾನ್ಸ್ ಕೊಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ಹರ್ಷಯ್ ಪಟೇಲ್ ಆಡಿಸ್ತಾನಂದರೆ ಹೌದು ಆಡಿಸ್ತಾರೆ. ಇಲ್ಲಿ ರಿಂಕು ಸಿಂಗ್ನ ನನ್ನ ಪ್ರಕಾರ ಆಡ್ಸೋದು ಡೌಟು. ಒಟ್ಟಿನಲ್ಲಿ ಇಲ್ಲಿ ಜಸ್ಪ್ರೀತ್ ಬುಮ್ರಾನ ಆಡಿಸೋದಿಲ್ಲ. ಯಾಕೆಂದರೆ ಜಸ್ಪ್ರೀತ್ ಬುಮ್ರಾನ ಓನ್ಲಿ T20 ವರ್ಲ್ಡ್ ಕಪ್ಗೆ ಇವರು ಆಡಿಸ್ತಾರೆ ಹೊರತು ಈ ಸೀರೀಸ್ಗಳಿಗೆ ಆಡಿಸೋದು ಡೌಟು. ಒಟ್ಟಿನಲ್ಲಿ ಇಲ್ಲಿ ಶಿವಮ್ ದುಬೆನ ಪಕ್ಕ ಆಡಿಸ್ತಾರೆ. ವಾಷಿಂಗ್ಟನ್ ಸುಂದರು ಇಲ್ಲ ಅಕ್ಷಯ್ ಪಟೇಲ್ ಇವರಿಬ್ಬರಲ್ಲಿ ಚೇಂಜ್ ಓವರ್ ಆಗೇ ಆಗ್ತಿರ್ತದೆ. ಇಲ್ಲಾಂದರೆ
ಕುಲ್ದೀಪ್ ಯಾದವ್ ಇಲ್ಲ ವರುಣ್ ಚಕ್ರವರ್ತಿ ಇವರಿಬ್ಬರಲ್ಲಿ ಚೇಂಜ್ ಆಗೇ ಆಗುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಜಸ್ಪ್ರೀತ್ ಬುಮ್ರಾ 99% ಆಡ್ಸೋದು ಡೌಟು ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ ಗುರು. ಇನ್ನೊಂದು ಟೀಮ್ ಹೇಳೋದಾದ್ರೆ ಇಲ್ಲಿ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಡೌಟ್ ಆಡಿಸುತ್ತೆ ಇಲ್ಲಿ. ಶುಭ್ಮನ್ ಗಿಲ್ನ T20 ವರ್ಲ್ಡ್ ಕಪ್ಗೆ ಇನ್ನೂ ಆಯ್ಕೆನೇ ಮಾಡ್ಕೊಂಡಿಲ್ಲ. ಒಟ್ಟಿನಲ್ಲಿ ಆಡಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಅಂತ ನನಗೇನು ಅನ್ನಿಸ್ತಿದೆ. ಸೂರ್ಯಕುಮಾರ್ ಯಾದವ್ ಇಲ್ಲಿ ತಿಲಕ್ ವರ್ಮನ ಆಡಿಸ್ತಾರೆ ಅಂದರೆ ಹೌದು ಆಡಿಸ್ತಾರೆ. ಒಟ್ನಲ್ಲಿ ಅವ್ರಿಗೇನೋ ಇಂಜುರಿ ಇದೆ, 1-2 ಮ್ಯಾಚ್ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತ ಅನ್ನಿಸ್ತಿದೆ. ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಒಂಚೂರು ಕಷ್ಟ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಇದೆ, ಶಿವಮ್ ದುಬೆ ಇದೆ. ಒಟ್ಟಿನಲ್ಲಿ ಮೇನ್ ಇಂಡಿಯಾ ಟೀಮಲ್ಲಿ ಇಲ್ಲಿ ಜಸ್ಪ್ರೀತ್ ಬುಮ್ರಾನ ಆಡಿಸೋದು ಡೌಟು ಅಂತ ನನಗೇನು ಅನ್ನಿಸ್ತಿದೆ ಗುರು. ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ ಇಂಡಿಯಾ ಟೀಮಲ್ಲಿ. ಒಟ್ಟಿನಲ್ಲಿ ಇಂಡಿಯಾ ಸ್ಟಾರ್ಟ್ ನೋಡೋದಾದ್ರೆ ಇಲ್ಲಿ 25 ಮ್ಯಾಚಲ್ಲಿ 14 ಮ್ಯಾಚ್ನ ಇಂಡಿಯಾದವ್ರು ಗೆದ್ದಿದ್ರೆ, ಇಲ್ಲಿ ನ್ಯೂಜಿಲೆಂಡ್ ಅವರು 10 ಮ್ಯಾಚ್ನ ಕೇವಲ 10 ಮ್ಯಾಚ್ನ ಗೆದ್ದವ್ರೆ. ಇಂಡಿಯಾ ನ್ಯೂಜಿಲೆಂಡ್ T20 ಅಂದಾಗ ಇಂಡಿಯಾ T20 ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿಸ್ತಾರೆ ಗುರು. ಒಟ್ಟಿನಲ್ಲಿ ಒಂದು ಮ್ಯಾಚ್ ಟೈ ಕೂಡ ಆಗಿದೆ, ಒಂದು ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಒಟ್ಟಿನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆಲ್ಲೇಬೇಕು. ಒಟ್ಟಿನಲ್ಲಿ ಮಿನಿಮಮ್ ಫಸ್ಟೇ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಒಂಚೂರು ನ್ಯೂಜಿಲೆಂಡ್ ಕಡೆ ಇದೆ. ಯಾಕೆಂದರೆ ಹೋದ ಮ್ಯಾಚ್ ODIಯಲ್ಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಇಂಡಿಯಾನ ಸೋಲಿಸಿದ್ದಾರೆ. ಅದರಿಂದ ಒಂಚೂರು ಅಡ್ವಾಂಟೇಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಮೇನ್ ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ರನ್ ಹೊಡೆದ್ರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಚು ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ರಿಂಕು ಸಿಂಗ್ನ ಆಡಿಸಿದ್ರೆ ಒಂಚೂರು ಯೂಸ್ಫುಲ್ ಇದೆ. ಯಾಕೆಂದರೆ ಇವರು ತುಂಬ ಚೆನ್ನಾಗಿ 6-4ಗಳನ್ನ ಹೊಡಿತಾರೆ. ಅದರಿಂದನೇ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಮೇನ್ ಇಲ್ಲಿ ಅಭಿಷೇಕ್ ಶರ್ಮಾ, ಒಟ್ನಲ್ಲಿ ತಿಲಕ್ ವರ್ಮಾ ಇವರು ಇಬ್ಬರು ತುಂಬ ಚೆನ್ನಾಗಿ ಕ್ಲಿಕ್ ಆದರೆ ಒಂಚೂರು ಅಡ್ವಾಂಟೇಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ ಗುರು ಅನ್ನೋದಕ್ಕಿಂತ ಇಲ್ಲಿ ಮೇನು ಟೀಮಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಮ್ಯಾಚ್ ಎಲ್ಲಪ್ಪ ಬರುತ್ತೆ ಅಂದರೆ ಟಿವಿಲಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ 1ರಲ್ಲಿ ಬರುತ್ತೆ. ಮೊಬೈಲಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಜಿಯೋ ಹಾಟ್‌ಸ್ಟಾರಲ್ಲಿ 7:30ಗೆ ಸ್ಟಾರ್ಟ್ ಆಗುತ್ತೆ. ಕನ್ನಡದಲ್ಲೇ ಕಾಮೆಂಟ್ರಿ ಇರುತ್ತೆ. ಒಟ್ನಲ್ಲಿ ನೋಡ್ಬೋದು, ಏನು ಟೆನ್ಷನ್ ಅಂತ ಇರಲ್ಲ. ಒಟ್ಟಿನಲ್ಲಿ ಇಂಡಿಯಾ ಟೀಮು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅದೇ ನ್ಯೂಜಿಲೆಂಡ್ ಅವರು ಸಿಕ್ಕಾಪಟ್ಟೆ ಟಕ್ಕರ್ ಕೊಟ್ಟೇ ಕೊಡ್ತಾರೆ, ಕೊನೆಯವರೆಗೂ ಬಿಟ್ಕೊಡೋದಿಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಇಂಡಿಯಾದವರು ಗೆದ್ದೇ ಗೆಲ್ತಾರೆ ಗುರು. ಈ ರಿವ್ಯೂ ಮತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ರಿವ್ಯೂ ಮತ್ತು ಇಂಡಿಯಾ ವರ್ಸಸ್ T20 ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು. ಹಂಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.